ಮೀರಾ ಅವ್ರಮ್ಮ ಬರ್ತಿಲ್ವಾ? ಇಲ್ಲ, ಅವ್ರಿಗೆ ಹುಷಾರಿಲ್ಲ ಆಂಟಿ. ಅವ್ರಿಗೆ ಎದ್ದೇಳಕ್ಕೂ ಆಗ್ತಿಲ್ಲ. ತುಂಬಾ ಸುಸ್ತಾಗ್ತಿದೆ ಅಂತ ಫೀಲ್ ಮಾಡ್ಕೋತಿದ್ರು. ಮದ್ವೆಗೆ ತಪ್ಪದೆ ಬರ್ತಾರಂತೆ. ನಿಮ್ಮಮ್ಮ ಬರ್ದೇ ಹೋದ್ರು ರೆಡಿಮೇಡ್ ತಾಯಿ ಸೇವಂತಿ ಇದ್ದಾಳಲ್ಲ, ಅವಳೇ ದಾರೆ ಏರ್ಕೊಡ್ತಾಳೆ ಅಲ್ವಾ ಸೇವಂತಿ? ಖಂಡಿತ ದಾರೆ ಇರ್ಕೊಡ್ತಾಳೆ. ಅಷ್ಟೇ ಯಾಕೆ, ನಾಳೆ ಮೀರಾಳ ಸೀಮಂತ, ಹೆರಿಗೆ, ಬಾಣಂತರಕ್ಕೂ ಸೇವಂತಿ ಸೈ. ಅಗತ್ಯವಾಗಿ ಸರ್, ಹೇಳ್ಕಳ್ಸಿ. ಆ ಸಮಯದಲ್ಲಿ ನಾನು ಎಲ್ಲೇ ಇದ್ರೂ ಖುಷಿಯಿಂದ ಖಂಡಿತ ಓಡ್ ಬರ್ತೀನಿ. ನಿಮ್ ವಂಶ ಬೆಳಿಬೇಕು, ಪುಟ್ಟ ಕಂದನ ನೋಡ್ಬೇಕು, ಅದನ್ನ ಮುದ್ದಾಡ್ಬೇಕು. ಅದಕ್ಕೋಸ್ಕರ ತಾನೇ ನಾನೀ ಮದ್ವೆ ಮಾಡಿಸ್ತಾ ಇರೋದು. ಯಾಕೆ ಎಲ್ರೂ ಒಳ್ಳೆ ಗರ ಬಡ್ದವ್ರ ಥರ ನೋಡ್ತಾ ಇದ್ದೀರಾ? ನಾನ್ ಹೇಳ್ತಿರೋದು, ಮೀರನ್ ತಾಯಿ ಸ್ಥಾನದಲ್ಲಿ ನಿಂತು ಇದನ್ನೆಲ್ಲ ಮಾಡ್ತಿರೋದು ನಾನೇ ಅಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇ. ಅಯ್ಯಪ್ಪ. ಅತ್ತೆ, ಶಾಸ್ತ್ರ ಶುರು ಮಾಡೋಣ. ಹೇಳ್ರಿ, ಏನಾಯ್ತು? ಸಿಕ್ಕದ್ಲ ತಾನೆ? ಸರ್, ಅದು ಸಿಗ್ಲಿಲ್ಲ ಸರ್. ವಾಟ್? ನಾನು ಬಸ್ನ ಫಾಲೋ ಮಾಡ್ಕೊಂಡೋದು, ಬಸ್ಸಲ್ಲೆಲ್ಲ ಹುಡುಗ್ದು ಸರ್, ಸಿಗ್ಲಿಲ್ಲ ಅಲ್ಲಿ. ಏನ್ ಹೇಳ್ತಿದ್ದೀರಾ? ಅವಳು ಹತ್ಕೊಂಡು ಹೋಗಿದ್ದು ಅದೇ ಬಸ್ ತಾನೆ? ಸರ್, ಅವಳು ಹತ್ತೋಗಿದ್ದು ಅದೇ ಬಸ್ಸು ಸರ್. ಮತ್ತೆ ಇನ್ನೆಲ್ಲ ಹಾರ್ಕೊಂಡು ಹೋಗ್ಬಿಡ್ತಾಳೆ ಸರ್? ನನಗೆ ಅನ್ಸುತ್ತೆ ನಾವು ಫಾಲೋ ಮಾಡ್ಕೊಂಡು ಹೋಗಿ ಮುಂಚೆನೆ ಅರ್ಧದಲ್ಲಿ ಹೇಳ್ಕೊಂಡು ಹೋಗಿದ್ದಾಳೆ ಸರ್. ಇಡಿಯಟ್, ಇಡೋ ಫೋನ್ನ. ಅಯ್ಯೋ ಅಯ್ಯೋ ಅಯ್ಯೋ, ಶಾಸ್ತ್ರಕ್ಕೆ ಅಂತ ಮಾಡಿದ ಅರ್ಶನ ಎಲ್ಲ ಚೆಲ್ಲೋಯ್ತಲ್ಲ. ಇದು ಅಪಶಕುನ ಅಲ್ವಾ? ಏನೋ ಕೆಟ್ಟಾಗತ್ತಲ್ವಾ? ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಅಪಶಕ್ನ ಅಂತೆ, ನೀನೇ ಒಂದು ದೊಡ್ಡ ಅಪಶಕ್ನ.
ಯಾವ್ದು ಶುಭ ಯಾವ್ದು ಅಶುಭ ಅಂತಾನೆ ಗೊತ್ತಿಲ್ಲ. ಬಾಯಿ ಬಂದಾಗ ಮಾತಾಡ್ತೀಯ ನೀನು. ಅರ್ಶನ ಚೆಲ್ಲಿದ್ರೆ ಶುಭ ಅಂತಾರೆ ನೋಡು. ನಮ್ ಸೇವಂತಿ ಮೇಲೆ ಚೆಲ್ಲಿದೆ ಅಂದ್ರೆ ಅದು ಶುಭ ತಾನೇ, ಶುಭನೇ.